ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV. ನಾನು ಅಶ್ವಿನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಮಾರ್ಟಿನ್ ಸಿನಿಮಾದ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಲೋ ಮೇಡಮ್, ಹಾಯ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಗುಡ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸರ್, ಇವಾಗ ವರ್ಲ್ಡ್ ಇಂಡಿಯಾದಲ್ಲೇ 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ವರ್ಲ್ಡ್ ಪ್ಯಾನ್ ಮೂವಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ಇದು ಪ್ರಯತ್ನ ಒಳ್ಳೆ ಸಕ್ಸಸ್ಸಲ್ಲಿ ಮುನ್ನುಗ್ತಾ ಇದೆ ಅಂತ ಹೇಳ್ಬೋದು. ಈ ಸಿನಿಮಾ ಇನ್ನೇನು ಕೆಲವೇ ದಿನಗಳಲ್ಲಿ ಅಕ್ಟೋಬರ್ 11ಗೆ ರಿಲೀಸ್ ಆಗುತ್ತೆ. ಹೇಗೆ ಸರ್, ನರ್ವಸ್ನೆಸ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಯಾಕಂದರೆ ಮೊದಲನೇ ಪ್ರಯತ್ನ, ಹೇಗೆ ಅನ್ನಿಸ್ತಾ ಇದೆ? ಎಲ್ಲನೂ ಫಸ್ಟಿಂದ ಸ್ಟಾರ್ಟ್ ಆಗೋದಿಲ್ಲ ಮೇಡಮ್, ಎಲ್ಲನೂ ಮೊದಲನೇ ಪ್ರಯತ್ನ. ಪಾಸಿಟಿವ್ ವೈಬ್ಸ್ ಅಂತ ಇದೆ. ಐ ಆಮ್ ಶ್ಯೂರ್ ಸಿನಿಮಾ ಬಂದು ನೋಡೋರು ಡಿಸಪಾಯಿಂಟ್ ಅಂತ ಆಗಲ್ಲ, ಡೆಫಿನೆಟ್ಲಿ ಇಷ್ಟಪಡ್ತಾರೆ. ಸೊ ಇದಕ್ಕೆ ಅಂದರೆ ಅದಕ್ಕೆ ಅಂತ ಆದಂಥ ಒಂದು ಹೋಮ್ವರ್ಕೇ ಆಗಲಿ, ಅದಕ್ಕೆ ಆದಂಥ ಪ್ರಿಪ್ರೇಷನ್ಸೇ ಆಗಲಿ ಎಲ್ಲ ಮಾಡ್ಕೊಂಡು ಮಾಡಿರೋವಂಥ ಚಿತ್ರ ಮಾರ್ಟಿನ್. ಸೊ ಇದೇ ಅಕ್ಟೋಬರ್ 11ಕ್ಕೆ ಬಿಡುಗಡೆ ಆಗುತ್ತೆ. ತಾವೂ ಅಷ್ಟೇ ಬಂದು ಸಿನಿಮಾ ನೋಡಿ ಕುಟುಂಬ ಸಮೇತ ಅಂತ ರಿಕ್ವೆಸ್ಟ್ ಮಾಡಿ. ಸರ್, ನನಗೆ ಈ ಲವ್ ಸಾಂಗ್ ನೋಡಿದಾಗ ಮತ್ತು ಟ್ರೈಲರ್ ಆಗಲಿ ಪೋಸ್ಟರ್ ಆಗಲಿ ನೋಡಿದಾಗ ನನಗೊಂದು ಡೌಟು, ಎಲ್ಲಿ 2 ಶೇಡಲ್ಲಿ ಏನಾದರೂ ಕಾಣಿಸ್ಕೊಳ್ತಾರೋ? ಯಾಕಂದರೆ ಒಂದು ಲವ್ ಸಾಂಗಲ್ಲಿ ಇನ್ನೋಸೆಂಟಾಗಿ ಕಾಣ್ತಾ ಇದ್ದೀರಾ, ಟ್ರೈಲರಲ್ಲಿ ಪೋಸ್ಟರಲ್ಲಿ ರಗಡಾಗಿದ್ದೀರಾ. ನನಗೆ ಯಾಕೋ ಈ ಡೌಟು, ಹೇಗೆ? ಇಲ್ಲ ಮೇಡಮ್, ಅರ್ಜುನನ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ನೀವು ಅಂದ್ಕೊಂಡಂಗೆ ಏನಿಲ್ಲ, ಅದು ಇಮ್ಯಾಜಿನೇಷನ್ ಸಾಂಗ್ ಅಲ್ಲ, ಸೊ ಅದಕ್ಕೆ ಹಂಗಾಯ್ತು ಅಷ್ಟೇ. ಸರ್, ಇದು ಸ್ಟೋರಿ ಬಂದುಬಿಟ್ಟು ನಿಮ್ಮ ಅವ್ರದ್ದು ಅರ್ಜುನ್ ಸರ್ಜಾ ಸರ್ದು ಕತೆ ಆಗಿರೋದ್ರಿಂದ ಈ ಕತೆ ನಿಮಗೋಸ್ಕರನಂತೆ ಮಾಡಿದ್ರಾ ಅಥವಾ ಇದು ಅವರು? ಇಲ್ಲ, ಒಂದು ಲೈನ್ ಇತ್ತು, ಅದನ್ನು ಇಂಪ್ರೂವೈಸ್ ಮಾಡಿ ಅದನ್ನು ಬಿಲ್ಡ್ ಮಾಡಿ ಮಾಡಿರುವಂಥ ಚಿತ್ರ ಮಾರ್ಟಿನ್. ನಿಮ್ಮ ಪ್ಲ್ಯಾನ್ ಏನಾದರೂ ಆಗಿತ್ತಾ? ಅಂದರೆ ನಾನು ಈ 12 ಭಾಷೆಗಳಲ್ಲಿ ಒಂದ್ಸರಿ ಕಾಣಿಸ್ಕೊಳ್ಬೇಕು, ಇದು ನಿಮ್ಮ ಕನಸು ಏನಾದರೂ ಆಗಿತ್ತಾ? ಪ್ಲ್ಯಾನ್ ಏನಿದೆ ಇಲ್ಲ, ನನ್ನ ಪ್ಲ್ಯಾನ್ ಇರಲಿಲ್ಲ. ರವಿ ಬಸೂರ್ ಅವ್ರ ಪ್ಲ್ಯಾನ್. ಆ್ಯಕ್ಚುಲಿ ಅವರೇ ಇದು ಬಿತ್ತಿದ್ದು, ಯಾಕೆ ಇಂಟರ್ನ್ಯಾಷನಲ್ ಟ್ರೈ ಮಾಡಬಾರ್ದು, ಕ್ವಾಲಿಟಿ ಚೆನ್ನಾಗಿದೆ ಅಂತ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.